ನೋಡಿ, ಇಂದು ಮೈಸೂರಿಗೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ. ಮೋದಿ ಸ್ವಾಗತಕ್ಕೆ ಮೈಸೂರು ಭರ್ಜರಿಯಾಗಿ ಸಿದ್ಧಗೊಂಡಿದೆ. ಮಧ್ಯಾಹ್ನ 2:55ಕ್ಕೆ ಮೈಸೂರಿಗೆ ಮೋದಿ ಆಗಮಿಸುತ್ತಾರೆ. ಮಧ್ಯಾಹ್ನ 3:15ಕ್ಕೆ ಓವಲ್ ಮೈದಾನಕ್ಕೆ ನರೇಂದ್ರ ಮೋದಿ ಎಂಟ್ರಿ ಕೊಡ್ತಾರೆ. 3:25ಕ್ಕೆ ವಿವೇಕ ಸ್ಮಾರಕಕ್ಕೆ ಭೇಟಿ ನೀಡುತ್ತಾರೆ. ಬಳಿಕ ರಾಮಕೃಷ್ಣ ಆಶ್ರಮದಲ್ಲಿ 5 ನಿಮಿಷ ಧ್ಯಾನವನ್ನು ಕೂಡ ಮಾಡಲಿದ್ದಾರೆ. 3:30ರಿಂದ 5:15ರವರೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳುತ್ತಾರೆ. ಸ್ಮಾರಕ ಸುತ್ತಮುತ್ತ ಜನರ ಓಡಾಟಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಸ್ಮಾರಕ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿರುವಂತದ್ದು. ಅಂಗಡಿಗಳನ್ನು ಕೂಡ ಮುಚ್ಚಿಸಲಾಗಿದೆ. ಒಂದಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂತದ್ದು. ಸ್ಮಾರಕದ ಸುತ್ತ ಇರುವಂತಹ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಕ್ಷಣಗಳೇ ಆರಂಭ ಆಗಿದೆ. ಸಾಂಸ್ಕೃತಿಕ ಮೈಸೂರು ಪ್ರಧಾನಮಂತ್ರಿಯನ್ನ ಬರಮಾಡಿಕೊಳ್ಳೋದಕ್ಕೆ ಸಕಾಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದು. ನಾನೀಗ ಸದ್ಯ ವಿವೇಕ ಸ್ಮಾರಕದ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಬರುವಂತಹ ಏನು ವಿವೇಕ ಸ್ಮಾರಕ ಇದಾಗಿರುವಂತದ್ದು. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಈ ಒಂದು ಸ್ಥಳದಲ್ಲಿ ಏನು ಬಂದು ವಾಸ್ತವ್ಯನ ಹೂಡಿದ್ರು. ಸೊ ಹೀಗಾಗಿ ಈ ಒಂದು ಸ್ಥಳವನ್ನ ವಿವೇಕ ಸ್ಮಾರಕವಾಗಿ ಈಗ ಬದಲಾವಣೆ ಮಾಡಲಾಗಿದೆ. ರಾಮಕೃಷ್ಣ ಆಶ್ರಮದ ವತಿಯಿಂದ ಸುಮಾರು 45 ಕೋಟಿ ವೆಚ್ಚದಲ್ಲಿ ಈ ಒಂದು ವಿವೇಕ ಸ್ಮಾರಕವನ್ನ ಸಿದ್ಧಪಡಿಸಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಸಂಪೂರ್ಣವಾಗಿ ಉದ್ಘಾಟನೆಗೆ ಸಜ್ಜಾಗಿರುವಂತದ್ದು. ಈಗಾಗಲೇ ವಿವಿಧ ಬಗೆಯ ಹೂಗಳನ್ನು ಕೂಡ ಈಗಾಗಲೇ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಕೇಸರಿ ಬಣ್ಣದ ಏನೊಂದು ಬಟ್ಟೆಯನ್ನು ಕೂಡ ಸುತ್ತಲೂ ಕೂಡ ವಿವೇಕ ಸ್ಮಾರಕದ ಸುತ್ತಲೂ ಕೂಡ ಹಾಕಲಾಗಿರುವಂತದ್ದು. ಜೊತೆಗೆ ಇಲ್ಲೂ ಕೂಡ ಮುಂಭಾಗದಲ್ಲೂ ಕೂಡ ಏನೋ ಸ್ವಾಮಿ ವಿವೇಕಾನಂದರು ಇದ್ದಂತಹ ಸ್ಥಳ ಏನಿದೆ ಆ ಒಂದು ಸ್ಥಳಕ್ಕೆ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ಕೆಲ ಹೊತ್ತು ಅಂದ್ರೆ ಒಂದು 10 ನಿಮಿಷಗಳ ಕಾಲ ಅಲ್ಲಿರುವಂತಹ ಫೋಟೋಗಳನ್ನು ಕೂಡ ವೀಕ್ಷಣೆ ಮಾಡಲಿದ್ದಾರೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇದು ಮಧ್ಯಾಹ್ನ 2:30ಕ್ಕೆ ಮೈಸೂರಿಗೆ ಆಗಮಿಸುವಂತಹ ಮೋದಿಯವರು ಈ ಒಂದು ಸ್ಥಳಕ್ಕೆ ಬರುವಂತದ್ದು. ಜೊತೆಗೆ ಇಡೀ ಮೈಸೂರು ಮೋದಿಯವರನ್ನ ಬರಮಾಡಿಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಈಗಾಗಲೇ ಈ ಒಂದು ರಸ್ತೆಯಲ್ಲಿದೆ. ರಸ್ತೆ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಸಾಕಷ್ಟು ಸಿದ್ಧಪಡಿಸಿರುವಂತದ್ದು. ಜೊತೆಗೆ ಮುಂಭಾಗದಲ್ಲೂ ಕೂಡ ಇಲ್ಲಿ ಅಂದ್ರೆ ವಿವೇಕ ಸ್ಮಾರಕ ಇರುವಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲೂ ಕೂಡ ಸಾಕಷ್ಟು ಸಕಲ ರೀತಿಯಲ್ಲೂ ಕೂಡ ಸಿದ್ಧಪಡಿಸಿರುವಂತದ್ದು. ಈಗ ಮೋದಿಯವರು ಬರುವಂತಹ ಸ್ಥಳ ಏನಿದೆ ಈ ಒಂದು ಸ್ಥಳದಲ್ಲಿ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರುವಂತದ್ದು. ಸಂಪೂರ್ಣವಾಗಿ ಎಸ್ಪಿಜಿ ಅವರ ಭದ್ರತೆಯಲ್ಲಿ ಸುಭದ್ರತೆಯಲ್ಲಿ ಈಗ ವಿವೇಕ ಸ್ಮಾರಕ ಇರುವಂತದ್ದು. ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯಲ್ಲಿ ಏರ್ಪಡಿಸಿದ್ದಾರೆ. ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ದೇವಸ್ಥಾನ ಏನಿದೆ ಅಲ್ಲಿಗೆ ಕೂಡ ಏನೋ ಒಂದು ಮೋದಿಯವರು ಕೂಡ ಭೇಟಿಯನ್ನು ಕೊಟ್ಟು ಕೆಲ ಕಾಲ ಏನೋ ಒಂದು ಪೂಜೆಯನ್ನು ಕೂಡ ನೆರವೇರಿಸ್ತಾರೆ ಸ್ವಾಮಿ ವಿವೇಕಾನಂದರಿಗೆ. ಅದಾದ ಬಳಿಕ ಇಲ್ಲಿರುವಂತಹ ಏನು ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿದೆ. ಅಲ್ಲಿ ಒಳಭಾಗದಲ್ಲೂ ಕೂಡ ಈಗಾಗಲೇ ಏನು ಎಂಟ್ರೆನ್ಸ್ಗೆ ವಿವಿಧ ಏನು ಹೂಗಳಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಅಲಂಕಾರ ಮಾಡಲಾಗಿದೆ. ಈ ಒಂದು ಸ್ಮಾರಕ ಉದ್ಘಾಟನೆಗೆ ಈಗ ಕ್ಷಣಗಳೇ ಆರಂಭ ಆಗಿರುವಂತದ್ದು. ಇನ್ನು ಆ ಸ್ಮಾರಕದ ಮುಂಭಾಗದಲ್ಲಿ ಒಂದು ಫ್ಲೆಕ್ಸ್ ಕೂಡ ಹಾಕಿರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಈ ಒಂದು ಫ್ಲೆಕ್ಸ್ ಕೂಡ ಹಾಕಲಾಗಿದೆ. ಈಗಾಗಲೇ ಏನು ಈ ಒಂದು ಸ್ಮಾರಕ ಆಗಬೇಕಾದ್ರೆ ರಾಮಕೃಷ್ಣ ಆಶ್ರಮದ ಸ್ವಾಮಿ ಏನೋ ಮುಕ್ತಿನಾನಂದ ಮಹಾರಾಜರಿದ್ದಾರೆ ಅವರ ಶ್ರಮ ಕೂಡ ಸಾಕಷ್ಟಿದೆ. ಸೊ ಹೀಗಾಗಿ ಸಂಪೂರ್ಣವಾಗಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಸ್ಮಾರಕ ಇದಾಗಿರುವಂತದ್ದು. ಹ್ಯಾಂಪಿ ಥಿಯೇಟರ್ ಇದೆ. ಸುಮಾರು 650 ಜನ ಕುಳಿತು ವೀಕ್ಷಣೆ ಮಾಡುವಂತಹ ಹ್ಯಾಂಪಿ ಥಿಯೇಟರ್ ಇರಬಹುದು. ಸಾಕಷ್ಟು ಇನ್ನು ಮುಂಭಾಗದಲ್ಲೂ ಕೂಡ ಈ ಸ್ಮಾರಕದ ಪಕ್ಕದಲ್ಲಿರುವಂತಹ ಇಲ್ಲಿದೆ. ಇಲ್ಲಿ ಆ ಒಂದು ಗ್ರಂಥಾಲಯ ಬರುತ್ತೆ. ಜೊತೆಗೆ ಆ ತರಬೇತಿಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೆ ಕ್ಲಾಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ಸಂಪೂರ್ಣವಾಗಿ ಯುವಕರಿಗೆ ಸಾಕಷ್ಟು ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ಸ್ಮಾರಕಗಳು ಅತ್ಯವಶ್ಯಕವಾಗಿತ್ತು. ಸೊ ಹೀಗಾಗಿ 45 ಕೋಟಿ ವೆಚ್ಚದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಗೆ ಕ್ಷಣಗಳ ಆರಂಭ ಆಗಿದೆ. ಪ್ರಧಾನಮಂತ್ರಿಗಳು ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಸ್ಮಾರಕವನ್ನು ಭೇಟಿ ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ. ಸೊ ಹೀಗಾಗಿ ಸಾಂಸ್ಕೃತಿಕ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಮೋದಿಯವರನ್ನ ಬರಮಾಡಿಕೊಳ್ಳಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.